ಆಸೆ ಇದೆ. ಸದಾ ನಮ್ಮ ಅಭಿಮಾನ ಹಿಂಗೆ ಇರುತ್ತೆ. ನಮ್ಮ ಜನರ ಅಭಿಮಾನ ಹಂಗೆ ಇರಬೇಕು. ನಮ್ಮ ಕೈಲಿ ಆಗಲ್ಲ, ನಾವು ಸೇವೆನ ಮಾಡ್ಕೊಂಡು ಹೋಗ್ತಿರ್ತೀವಿ ಸರ್. ಮುಂದಿನ ದಿನಗಳಲ್ಲಿ ಖಂಡಿತ ಸರ್. ನಮ್ ಸಪೋರ್ಟ್ ಯಾವತ್ತು ಇರುತ್ತೆ ಸರ್. ಕೊನೆ ಗಂಟ ನಾವು ಇರ್ತೀವಿ. ನಮ್ ಜನ ಸಪೋರ್ಟ್, ನಮ್ ಫ್ರೆಂಡ್ಸ್ ಸಪೋರ್ಟ್ ಖಂಡಿತ ಸರ್. ಎಲ್ಲರೂ ನಾವು ನಡೆಸ್ಕೊಡ್ತೀವಿ. ಅಣ್ಣ ಹೇಳ್ದಂಗೆ 3 ತಿಂಗಳು ನಮ್ಮ ಕಡೆಯಿಂದ ಏನೇ ಸಮಸ್ಯೆ ಇದೆಯೋ ನಾವು ಪ್ರತಿಯೊಂದು ಮಾಡ್ಕೊಡ್ತೀವಿ. ಈ ರಾಜಾಜಿನಗರ ಕ್ಷೇತ್ರ, ಗೋವಿಂದರಾಜನಗರ ಕ್ಷೇತ್ರ ಹಾಗೂ ಈ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರ, ಈ 3 ಕ್ಷೇತ್ರದ ಬಹಳ ಜನಪ್ರಿಯ ನಾಯಕರು ಹಾಗೂ ಯುವಕರ ಮಿತ್ರ, ದೀನ ದಲಿತರ ಬಂಧು, ಅಜಾತ ಶತ್ರು. ಪ್ರತಿ ವರ್ಷನೂ ಅವರು ಹುಟ್ಟುಹಬ್ಬದ ದಿನದಂದು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬಡವರಿಗೆ ಮತ್ತೆ ಮಧ್ಯಮ ವರ್ಗದವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಉಚಿತ ಆರೋಗ್ಯ ತಪಾಸಣೆ, ಹೃದಯ ತಪಾಸಣೆ, ಮತ್ತೆ ಥೈರಾಯ್ಡ್ ತಪಾಸಣೆ, ಮತ್ತೆ ಐ ಟೆಸ್ಟಿಂಗು ಎಲ್ಲಾ ಕಾರ್ಯಕ್ರಮ ಅವರು ಪ್ರತಿ ವರ್ಷ ಮಾಡ್ಕೊಂತ ಬರ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ. ಮುಂದಿನ ದಿನಗಳಲ್ಲಿ ಅವ್ರನ್ನ ಈ ಗೋವಿಂದರಾಜನಗರ ಕ್ಷೇತ್ರದ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ನ ನಗರಸಭಾ ಸದಸ್ಯರಾಗಿ ನಾವು ನೋಡಕ್ ಇಷ್ಟಪಡ್ತೀವಿ ಸರ್. ಸರ್, ಈ ಗೋವಿಂದರಾಜನಗರದ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಯುವಕರು, ಮಹಿಳೆಯರು, ಮಕ್ಕಳು, ಹಿರಿಯ ನಾಗರಿಕರು ಎಲ್ಲರೂ ಕೂಡ ಅವರು ಬೆಂಬಲ ಪೂರ್ವಕವಾಗಿದ್ದಾರೆ ಸರ್. ಯಾಕಂದ್ರೆ ಅವರು ಈ ಕ್ಷೇತ್ರದ ಬಹಳ ಜನಪ್ರಿಯ ನಾಯಕರು, ಕಾಂಗ್ರೆಸ್ ಮುಖಂಡರು. ಅವ್ರಿಗೆ ಭಗವಂತ ಒಳ್ಳೆ ಕಾರ್ಯಕರ್ತರಿಗೆ 7 ಗಂಟೆಯಿಂದ ಸತತವಾಗಿ ಈ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಎಲ್ಲರಿಗೂ ಫ್ರೀ ರಕ್ತ ಶಿಬಿರ, ಫ್ರೀ ನಮ್ಮ ಐ ಕ್ಯಾಂಪು ಹಾಗೂ ECG ಹಾಗೂ ಸೀರೆ ವಿತರಣಾ ಕಾರ್ಯಕ್ರಮ, ಆಮೇಲೆ ಸ್ವೀಟು, ಬಿರಿಯಾನಿ ಎಲ್ಲ ಮಾಡ್ಕೊಂಡು ಪಾಪ ಬೆಳಗ್ಗೆಯಿಂದ ಇಲ್ಲೇ ಇದ್ದಾರೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ನನ್ನ ಕ್ಷೇತ್ರದ ಜನರಿಗೆ ನಾನೇನು ಎಲೆಕ್ಷನ್ನು ಅದು ಇದು ಅಂತ ನಾನು ನಿಂತ್ಕೊಳಕ್ಕಲ್ಲ. ನಾನು 20 ವರ್ಷದಿಂದ ಈ ಕೆಲಸ ಮಾಡ್ತಾನೆ ಇದ್ದೀನಿ. ಕರೋನಾದಲ್ಲಿ 2 ವರ್ಷ ಸತತವಾಗಿ ಎಲ್ಲ ಮನೆಗೂ ಹೋಗಿ ಮಾಡಿದ್ದೀನಿ. ಹಾಗೂ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ಗೆ ಫ್ರೀ ಬುಕ್ಸು, ಫ್ರೀ ಬ್ಯಾಗ್ಸು, ಫ್ರೀ ಡ್ರೆಸ್ಸು, ಚಿನ್ನದ ಮೂಗುಬಟ್ಟುಗಳು ಎಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿ ಹೆಣ್ಮಕ್ಳುಗಳಿಗೆ ಎಲ್ಲ ಥರದ ಕಾರ್ಯಕ್ರಮಗಳನ್ನ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಈ ಸಲ ವಿಭಿನ್ನವಾಗಿ ರಕ್ತ ಶಿಬಿರವನ್ನು ಏರ್ಪಡಿಸಿ ಸಕ್ಸಸ್ಫುಲ್ ಆಗಿದೆ. ಎಲ್ಲರೂ ನಮ್ಮ ಏರಿಯಾದ ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಖುಷಿಯಾಗಿ ಹೋಗಿದ್ದಾರೆ. ಇನ್ನು 3 ತಿಂಗಳು ಈ ಥರ ಕಾರ್ಯಕ್ರಮ ಮಾಡಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಪಕ್ಷೇತರ ನಿಂತರೂ ಗೆಲ್ತೀನಿ, ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ನನಗೆ ಗೊತ್ತು. ಆದರೆ ಸದಾ ನಮ್ಮ ರಾಜಾಜಿನಗರ ರಾಜ್ಕುಮಾರ್ ವಾರ್ಡ್ನ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು, ಒಗ್ಗಟ್ಟಾಗಿ ನಮ್ಮ ಜೊತೆ ಇರಬೇಕು. ಸದಾ ನಾವು ನಿಮ್ಮ ಜೊತೆ ಇದ್ದೇ ಇರ್ತೀವಿ. ಒಳ್ಳೆಯದಾಗಲಿ. ಇನ್ನು 1 ಅವರ್ ರಕ್ತ ಶಿಬಿರ ನಡೀತಾನೆ ಇದೆ. ಇನ್ನು ECG ಇದೆ. ದಯವಿಟ್ಟು ಎಲ್ಲರೂ ಬಂದು ಮಾಡಿಸ್ಕೊಳ್ಬೋದು. ಹಾಗೂ ಈಗ ಹಲೋ, ಸುಮ್ಮನೆ ಇರ್ತೀಯ, ಆ ಕಡೆ ಹೋಗ್ತೀಯಪ್ಪ. ಹಲೋ, ನಾನು ಇವಾಗ ಹೇಳಬೇಕು ಅಂದರೆ, ರಾಜ್ಯದ ಇಡೀ ಇಂಡಿಯಾದಲ್ಲಿ ಕರ್ನಾಟಕ ರಾಜ್ಯ ಶಾಂತಿಯುತ ರಾಜ್ಯ. ಇದನ್ನು ನಾವು ಯಾವತ್ತೂ ಅವರು BJP ಅಂತೆ, ಇವರು ಇದಂತೆ, ಹಿಂದೂ ಮುಸ್ಲಿಮ್ಸ್ ಅಂತ ನಾವು ಯಾವುದು ಅಳಗೆಳೆಯಬೇಡ್ದು. ಹಾಗೂ ನಾವು ಏನು ಮಾಡಬೇಕು, ಇದು ಎಲ್ಲ ಭಾಗ್ಯಗಳು ಫ್ರೀಯಾಗಿ ನಡೀತಾ ಇದೆ ನಮ್ಮಲ್ಲಿ. ಇದನ್ನ ಸತತವಾಗಿ ಈ ಭಾಗ್ಯಗಳನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ಎಲ್ಲ ಹೆಣ್ಮಕ್ಳಿಗೂ ಒಳ್ಳೆಯದಾಗಿದೆ, ಸಮೃದ್ಧಿಯಾಗಿದೆ ನಾಡು ಅಂದರೆ ಕರ್ನಾಟಕ ನಾಡು. ಜೈ ಹಿಂದ್, ಜೈ ಕರ್ನಾಟಕ. ಅಲ್ಲ, ನಿಲ್ತೀನಿ. ನಾನು ಮಾಡಿದ್ದೀನಿ. ಎಲ್ಲರೂ MLA ನಿಂತ್ಕೊಳ್ಳಿ ಅಂದರು. ನನಗೆ ಬೇಡ, ಈಗ ಕಾರ್ಪೊರೇಷನ್ ಎಲೆಕ್ಷನ್ ಇದೆ, ನಿಲ್ತೀನಿ. ಈಗ ನಮ್ಮ ಅಣ್ಣ ತಮ್ಮಂದಿರು ಇದ್ದಾರೆ, ಎಲ್ಲರೂ ಇರಲಿ. ನಾವೇನು ಯಾರಿಗೂ ಮಾಂಜ ಕೊಡೋದು, ನಾವು ನಿಂತ್ಕೊಂತೀವಿ ಅಂತ ಇದೆಲ್ಲ, ಈ ತರಲೆ ಕೆಲಸಗಳಿಲ್ಲ. ಹೇಳಿದ್ರೆ ನಿಲ್ತೀನಿ. ಯಾವುದಕ್ಕೆ ಆಗಲಿ ನಿಲ್ತೀನಿ. ನಾವು ತಲೆ ಕೆಡಿಸ್ಕೊಂಡವರಲ್ಲ, ಎದರ ಮಕ್ಕಳೆಲ್ಲ ನಾವು ಎಲ್ಲದಕ್ಕೂ ಧೈರ್ಯವಾಗಿ ನಿಲ್ಲವ್ರೆ. ಎಲ್ಲರ ಪರವಾಗಿ ನಿಲ್ಲವ್ರೆ ನಾವು. ಹಾಂ, ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳಂತ ಹೇಳುತ್ತಾ, ಎಲ್ರಿಗೂ ಸದಾ ನಿಮ್ಮ ಜೊತೆ ನಾನು ಇದ್ದೀನಿ. ರಾಜ್ಕುಮಾರ್ ವಾರ್ಡಿನ ಎಲ್ಲ ಅಕ್ಕ ತಂಗಿದಿರಿಗೆ, ಅಣ್ಣ ತಮ್ಮಂದಿರಿಗೆ ನಾನು ಮನೆ ಮಗನಾಗಿರ್ತೀನಿ. ಯಾವತ್ತೂ ಇದ್ದೇ ಇದ್ದೀನಿ, ಇರ್ತೀನಿ. ಥ್ಯಾಂಕ್ ಯು. ಜೈ ಕನ್ನಡ, ಜೈ ಕರ್ನಾಟಕ.